ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷ್ನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ದಿನಾಂಕ 1/3/2026 ಎಕ್ಸಾಮಿನೇಷನ್ ನಡೆಯಿತು. ಅದರ ಒಂದು ರಿಸಲ್ಟನ್ನು ಕೂಡ ಪ್ರಾವಿಷನಲ್ ರಿಸಲ್ಟ್ ಅಂತ ಹೇಳಿ ಕರಿತೀವಿ. ಸೊ ಅದು ತಾತ್ಕಾಲಿಕ ಅಂಕಪಟ್ಟಿಯನ್ನು 17/3/2026 ಬಿಟ್ಟಿದ್ರು. ಇನ್ನು ಫೈನಲ್ ಅಂತಿಮ ಅಂಕಪಟ್ಟಿಯನ್ನು ಬಿಡುಗಡೆ ಮಾಡಿಲ್ಲ. ಸೊ ಸ್ನೇಹಿತರೆ, ಹಾಗಿದ್ರೆ ಹಿಂದಿನ ಒಂದು ವಿಡಿಯೋದಲ್ಲಿ ಮೊದಲನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ಯಾವಾಗ ಬಿಡುಗಡೆ ಮಾಡಬಹುದು ಅಂತ ಅನ್ನೋದ್ರ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ನೀವು ಇಲ್ಲಿ ನೋಡ್ಬೋದು, ಏಪ್ರಿಲ್ 1 ಮತ್ತು 2ನೇ ವಾರ ಅಂತ ಹೇಳಿ ಕೊಟ್ಟಿರುವಂಥದ್ದು. ಓಕೆ, ತದನಂತರದಲ್ಲಿ ಎಷ್ಟು ಸ್ಥಾನಗಳಿದ್ದಾವೆ ಮತ್ತು ಅವೆಷ್ಟು ಸ್ಕೂಲ್ಗಳಿದ್ದಾವೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬರೋಣ. ಸ್ನೇಹಿತರೆ, ವಸತಿ ಶಾಲೆ ಮಾದರಿ ನೋಡಿ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ. ಇಲ್ಲಿ ಶಾಲೆಗಳ ಸಂಖ್ಯೆ ಎಷ್ಟಿದಾವೆ ಅಂತ ಅಂದ್ರೆ ಕರ್ನಾಟಕದಲ್ಲಿ 364 ಅಂದರೆ 364. ಇಲ್ಲಿ ಪ್ರತಿ ಶಾಲೆಗೆ 6ನೇ ತರಗತಿಗೆ ಪ್ರವೇಶ ಅಂದರೆ ಅವ್ರು ಎಷ್ಟು ಅಡ್ಮಿಷನ್ ಮಾಡಿಸ್ಕೋಬೇಕು ಅಂತ ಅಂದರೆ 50. ಸೊ ಹಾಗಿದ್ರೆ ಲಭ್ಯವಿರುವ ಒಟ್ಟು ಸ್ಥಾನಗಳು ಎಷ್ಟು ಅಂತಂದರೆ 18,350 ಟೋಟಲ್ ಇದ್ದಾವೆ. ಸೊ ಇದರಲ್ಲಿ ಏನು ಮಾಡ್ತಾರೆ, ಪ್ರವೇಶ ಪರೀಕ್ಷೆಯ ಮುಖಾಂತರ 9,175 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ತಾರೆ. ಅಂದರೆ 364 ಅಂದರೆ 364 ಶಾಲೆಗಳಿಗೆ ಪ್ರತಿ ಶಾಲೆಗೆ 6ನೇ ತರಗತಿ ಪ್ರವೇಶಕ್ಕೆ 50ರಂತೆ ಸ್ನೇಹಿತರೆ ಪ್ರವೇಶ ಪರೀಕ್ಷೆ ಬರೆದಿರುವಂತಹ ವಿದ್ಯಾರ್ಥಿಗಳನ್ನು ಏನು ಮಾಡ್ತಾರೆ ಅಂತಂದರೆ 9,175 ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ತಾರೆ. ಉಳಿದ ವಿದ್ಯಾರ್ಥಿಗಳವ್ರ ಮೀಸಲಾತಿ ಅನ್ನುವ ಏನಿದೆ ಅವರನ್ನು ಡೈರೆಕ್ಟ್ ಅಡ್ಮಿಷನ್ ಇರುತ್ತೆ. ಓಕೆ, ಸೊ ನಂತರದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳಲ್ಲಿ 159 ವಸತಿ ಶಾಲೆಗಳಿದ್ದಾವೆ. ಅಲ್ಲಿ 50ರಂತೆ ಪ್ರತಿ 50ರಂತೆ 7,990 ಅಲ್ಲಿ ಒಟ್ಟು ಸ್ಥಾನಗಳಿದ್ದಾವೆ ಖಾಲಿ. ಅಲ್ಲಿ ಪ್ರವೇಶ ಪರೀಕ್ಷೆಯ ಮೂಲಕ 3,995 ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತಾರೆ. ಓಕೆ, ನಂತರದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ. ಇಲ್ಲಿ 165 ಶಾಲೆಗಳಿದಾವೆ. ಪ್ರತಿ ಶಾಲೆಗೂ 6ನೇ ತರಗತಿ ಪ್ರವೇಶ ಪಡೆಯೋಕ್ಕೆ ನಿಗದಿತ ಸಂಖ್ಯೆ ಅಂತಂದ್ರೆ 50. ಅಲ್ಲಿ ಒಟ್ಟು ಸ್ಥಾನಗಳು ಇರೋದು 8,270. ಟೋಟಲ್ ಪ್ರವೇಶ ಪರೀಕ್ಷೆಯ ಮುಖಾಂತರ ತೆಗೆದುಕೊಳ್ಳೋದು 4,135 ತೆಗೆದುಕೊಳ್ತಾರೆ. ನೆಕ್ಸ್ಟು ಸ್ನೇಹಿತರೆ, ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ. ಇಲ್ಲಿ 98 ಇದ್ದಾವೆ. ಸೊ ಇಲ್ಲಿ ಕೂಡ ಪ್ರತಿ ಶಾಲೆಗೂ ಕೂಡ 6ನೇ ತರಗತಿ ಪ್ರವೇಶ ಪಡೆಯಲು 50ರಂತೆ 4,900 ಒಟ್ಟು ಸ್ಥಾನಗಳು ಖಾಲಿ ಇದ್ದಾವೆ. ಇಲ್ಲಿ 2,450 ವಿದ್ಯಾರ್ಥಿಗಳನ್ನು ಪ್ರವೇಶ ಪರೀಕ್ಷೆಯ ಮೂಲಕ ಏನು ಬರೆದಿರ್ತಾರಲ್ಲ ಅವರನ್ನು ಆಯ್ಕೆ ಮಾಡ್ಕೊಳ್ತಾರೆ. ನೀವು ಹಿಂಗೆ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಈ ರೀತಿಯಾಗಿದ್ದಾವೆ. ಈ ರೀತಿಯಾಗಿ ಸ್ನೇಹಿತರೆ ಸೀಟು ಹಂಚಿಕೆಯನ್ನು ಮಾಡ್ತಾರೆ. ಅಂದರೆ ಸೀಟು ಹಂಚಿಕೆ ಅಂದರೆ ಇಷ್ಟು ಸ್ಥಾನಗಳಿದ್ದಾವೆ, ಆ ಸ್ಥಾನಗಳಿಗೆ ಏನು ಮಾಡ್ತಾರೆ, ಇಷ್ಟು ಪ್ರವೇಶ ಮುಖಾಂತರ ಇಷ್ಟು ಡೈರೆಕ್ಟ್ ಅಡ್ಮಿಷನ್ ಅಂತ ಹೇಳಿ ಕೊಟ್ಟಿದ್ದಾರೆ ಮೀಸಲಾತಿ ಅನ್ವಯ. ಸೊ ಇಲ್ಲಿ ರಿಸಲ್ಟ್ ಇನ್ನೇನು ಈ ಮಂತಲ್ಲಿ ಕೊನೆಯ ಮಂತಲ್ಲಿ ಫೈನಲ್ ಅಂತಿಮ ಅಂಕಪಟ್ಟಿ ಬರುವಂತಹ ಚಾನ್ಸಸ್ ಇದೆ. ನಂತರದಲ್ಲಿ ಏನಾಗುತ್ತೆ ಅಂತಂದರೆ ಮೊದಲನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿ, 2ನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ಬಿಡುವಂಥ ಚಾನ್ಸಸ್ ತುಂಬಾ ಇದೆ ಸ್ನೇಹಿತರೆ. ಓಕೆನಾ, ಇಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ, ಸೊ ಇಷ್ಟು ಮಾರ್ಕ್ಸ್ ಬಂದಿದೆ ಸೆಲೆಕ್ಷನ್ ಅಂತ ಹೇಳಿ. ಏನಂತಂದರೆ ಇಲ್ಲಿ ವಿದ್ಯಾರ್ಥಿಗಳ ನಡುವೆ ಕಾಂಪಿಟೇಷನ್ ಯಾವ ರೀತಿಯಾಗಿ ಹೆಚ್ಚಿಗೆ ಇದ್ದರೆ ಆ ವಿದ್ಯಾರ್ಥಿಗಿಂತ ಇನ್ನೊಬ್ಬ ವಿದ್ಯಾರ್ಥಿ ಹೆಚ್ಚಿಗೆ ಮಾರ್ಕ್ಸ್ ತೆಗೆದರೆ ಆ ವಿದ್ಯಾರ್ಥಿ ಆಯ್ಕೆ ಆಗುವ ಚಾನ್ಸಸ್ ಇರುತ್ತೆ ಮೊದಲನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯಲ್ಲಿ. ಓಕೆ, ಇದಿಷ್ಟು ಮಾಹಿತಿ ಆಗಿರುವಂತಹದ್ದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.